ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನಕ್ಕೆ ಭಾರಿ ಆಘಾತವನ್ನೇ ಕೊಟ್ಟ ಇರಾನ್. ಪಾಕಿಸ್ತಾನದ ದೊಡ್ಡ ಬಲ ಯಾವುದಿದೆಯಲ್ಲ ಅದರ ಮೇಲೇನೇ ಈಗ ಇರಾನ್ ಅಟ್ಯಾಕ್ ನಡೆದಿದೆ. ಟ್ರಂಪ್ ಮತ್ತು ಇರಾನ್ ನಡುವೆ, ಅಮೆರಿಕ ಇರಾನ್ ನಡುವೆ ಸಂಧಾನವೇ ಇಲ್ಲದೆ ಕದನ ವಿರಾಮ ವಿಸ್ತರಿಸಲ್ಪಟ್ಟು ಯುದ್ಧ ಮತ್ತೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತಾ ಅನ್ನೋ ಆತಂಕ ಮನೆ ಮಾಡಿರುವಾಗ, ಹಾರ್ಮೋಸ್ ಬ್ಲಾಕೇಡ್ ಮತ್ತಷ್ಟು ಬಿಗಿ ಆಗ್ತಿರುವಾಗ, ಇರಾನ್ ಹಡಗುಗಳನ್ನು ವಶಕ್ಕೆ ಪಡೆದು ದಾಳಿ ಮಾಡ್ತಿರೋವಾಗ ಏನಾಗಿದೆ ನೋಡಿ. ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದೆ ಇರಾನ್. ಈಗ ಡಬಲ್ ಗೇಮ್ ಸೀಕ್ರೆಟ್ ಬಯಲಾಗ್ತಾ ಇದ್ದ ಹಾಗೆ ಈಗ ದಾಳಿಗೆ ಮುಂದಾಗ್ತಿರೋದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಮಾತುಕತೆಗೆ ಇರಾನ್ ಬರ್ತಾನೆ ಇರಲಿಲ್ಲ. ಮಾತುಕತೆಗೆ ಇಸ್ಲಾಮಾಬಾದ್ಗೆ ಫಸ್ಟ್ ಸಲ, ಎರಡನೇ ಸಲ ಬಂದೇ ಇಲ್ವಲ್ಲ. ಮೊದಲ ಸಲ ಬರೋದಕ್ಕೆ ಕಾರಣ ಆಗಿದ್ದು ಪಾಕಿಸ್ತಾನದ ಸುಳ್ಳು ಅನ್ನೋದು ಯಾವಾಗ ಇರಾನ್ಗೆ ಗೊತ್ತಾಯ್ತಲ್ಲ. ತನಗೊಂದು ಕಥೆ ಹೇಳಿ ಅಮೇರಿಕದ ಮಾತು ಕೇಳಿಕೊಂಡು ಸಂಧಾನ ಅಂತ ತನಗೇ ಇಲ್ಲ ಸಲ್ಲದ ಕಥೆ ಕೊಟ್ಟು ಅಲ್ಲೊಂದು ಲೆಟರು ಇಲ್ಲೊಂದು ಲೆಟರ್ ಇಟ್ಟು ಡಬಲ್ ಗೇಮ್ ಆಡಿದೆ ಅನ್ನೋದು ಗೊತ್ತಾಯಿತು. ಅಮೆರಿಕ ಪರ ಸ್ಟ್ಯಾಂಡ್ ತಗೊಂಡು ತನ್ನ ಜೊತೆಗೆ ಡೀಲ್ಗೆ ಬಂದಿದೆ ಅನ್ನೋದು ಯಾವಾಗ ಗೊತ್ತಾಯ್ತಲ್ಲ ಇರಾನ್ಗೆ, ಆಗಲೇ ಸಿಡ್ದೇಳ್ತು ಈ ಪಾಕಿಸ್ತಾನದ ಜೊತೆ ಯಾರು ನಿಲ್ತಾರೆ, ಪಾಕಿಸ್ತಾನವನ್ನು ನಂಬೋರು ಯಾರು ಅಂತ ಸಿಡ್ದಿತ್ತು. ಈಗ ಅಟ್ಯಾಕ್ ಆಗಿದೆ ಪಾಕಿಸ್ತಾನದ ಟೆರರ್ ಗ್ರೂಪ್ಗಳ ಮೇಲೆ. ಅಂದರೆ ಭಾರತದಲ್ಲಿ ಹೇಗೆ ಪಾಕಿಸ್ತಾನದ ಟೆರರಿಸಮ್ ನಡೆಯುತ್ತೋ ಗಡಿಯಲ್ಲಿ, ಅದೇ ರೀತಿ ಇರಾನ್ನಲ್ಲೂ ಕೂಡ ಪಾಕ್ ಉಗ್ರರ ಉಪಟಳ ಬೇಕಾದಷ್ಟು ನಡೆದಿದೆ. ಲಷ್ಕರ್ ಸಂಘಟನೆನೂ ಸೇರಿದಂತೆ ಸುಮಾರು ಬೇರೆ ಬೇರೆ ಸಂಘಟನೆಗಳು ಇರಾನ್ನನ್ನು ಆಗಾಗ ಕಾಡ್ತಾ ಇರುತ್ತೆ. ಇರಾನ್ ಪಾಕಿಸ್ತಾನದ ನಡುವೆ ಕೂಡ ಆಗ್ತಾ ಇರುತ್ತೆ ಇಂತಹ ಗಡಿ ಸಂಘರ್ಷಗಳು. ಅಂತಹ ಸಂಘಟನೆಗಳನ್ನು ಯಾರು ಬೆಳೆಸ್ತಿರೋರು? ಪಾಕಿಸ್ತಾನದ ಬಲವೇ ಅವರು. ಅವ್ರಿಗೆ ಯಾರು ಟೈಟ್ ಸೆಕ್ಯೂರಿಟಿ ಕೊಡ್ತಾರೆ, ಅವರ ಮನೆಗೆ ರಕ್ಷಣಾ ಪಡೆಗಳನ್ನು ನಿಯೋಜಿಸೋದ್ರಿಂದ ಹಿಡಿದು ಉಗ್ರರನ್ನು ಹೇಗೆ ಹಾಲೆರೆದು ಕಾಪಾಡುತ್ತೆ ಪಾಕಿಸ್ತಾನ ಗೊತ್ತು. ಆ ಬಲವನ್ನು ಹೊಡೆದು ಹಾಕಿದರೆ ಪಾಕಿಸ್ತಾನಕ್ಕೆ ದೊಡ್ಡ ನಷ್ಟ ಅಲ್ವಾ. ಈಗ ಅಂತಹ ಸಂಘಟನೆಗಳನ್ನು ಹುಡುಕಿ ಹೊಡಿತಿದೆ. ಅಟ್ಯಾಕ್ ಆಗಿದೆ, ಮೆಗಾ ಅಟ್ಯಾಕನ್ನು ಮಾಡಿದೆ ಇರಾನ್ ಪಾಕಿಸ್ತಾನದ ಫೋರ್ಸ್ಗಳ ಮೇಲೆ, ಅಂದರೆ ಈ ಟೆರರ್ ಫೋರ್ಸ್ಗಳ ಮೇಲೆ. ಇರಾನ್ ಅಮೆರಿಕ ನಡುವೆ ಎರಡನೇ ಸುತ್ತಿನ ಸಂಧಾನ ಸಭೆಯೇ ನಡೆಯದೆ ಏನು ಆಯ್ತಲ್ಲ, ಈಗ ಮುಂದೂಡಿಕೆ ಮಾಡಿದ್ದೀವಿ ಸ್ವಲ್ಪ ದಿನ ಅಂತ ಹೇಳಿದ್ರಲ್ಲ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್. ಡಬಲ್ ಗೇಮೇ ಕಾರಣ ಅನ್ನೋದಕ್ಕೆ ಗೊತ್ತಾಗಿದೆ. ಇರಾನ್ನ ಪ್ರಮುಖ ಅಧಿಕಾರಿಗಳನ್ನು ಮುನೀರ್ ಭೇಟಿಯಾಗಿ ಆಮೇಲೆ ಡೊನಾಲ್ಡ್ ಟ್ರಂಪ್ ಜೊತೆ ನಿಮ್ಮ ಬೇಡಿಕೆ ಮಾತಾಡ್ತೀನಿ ಅಂತ, ಇರಾನ್ಗೆ ಅನುಕೂಲಕರ ಆಗುವ ನಿರ್ಣಯಕ್ಕೆ ಯತ್ನಿಸ್ತೀನಿ ಅಂತೆಲ್ಲ ಹೇಳಿ ಹೋಗಿರ್ತಾನೆ ಮುನೀರ್. ಆದರೆ ಈ ಬೇಡಿಕೆ ಪಟ್ಟಿಯನ್ನು ಮುನೀರ್ ಅಮೆರಿಕಕ್ಕೆ ರವಾನಿಸಲೇ ಇಲ್ಲ ಅನ್ನೋದು ಗೊತ್ತಾಗಿದೆ. ಜಸ್ಟ್ ಇರಾನ್ನನ್ನು ಸಮಾಧಾನ ಮಾಡೋದಕ್ಕೆ ಬಂದಿದ್ದು ಅಮೆರಿಕದ ಮಾತು ಕೇಳಿಕೊಂಡು ಅಷ್ಟೇ ಬಿಟ್ಟರೆ ಇರಾನ್ ಇಟ್ಟ ಪಟ್ಟಿಯನ್ನು, ಕಂಡೀಷನ್ಗಳ ಪಟ್ಟಿಯನ್ನು ಅಮೆರಿಕಕ್ಕೆ ತಲುಪಿಸ್ಲೂ ಇಲ್ಲ ಮುನೀರ್ ಮೇಲೆ ಇರಾನ್ ಸಂಪೂರ್ಣ ನಂಬಿಕೆಯನ್ನು ಕಳೆದುಕೊಂಡಿದೆ ಮತ್ತು ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ. ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ ಜೊತೆ ನಂಟು ಹೊಂದಿರೋ ಆರೋಪ ಹೊರಿಸಿ ಇರಾನ್ ಬುಧವಾರ ವ್ಯಕ್ತಿಯೊಬ್ಬನನ್ನು ಗಲ್ಲಿಗೇರಿಸಿದೆ. ಸೊ ತುಂಬ ಸಂಚುಗಳು ನಡೀತಿದೆ ತನ್ನ ದೇಶದಲ್ಲಿ. ಆಪ್ತರಂತೆ ನಟಿಸಿ ಬೆನ್ನಿಗೆ ಚೂರಿ ಹಾಕೋರು ತುಂಬ ಜನ ಸೇರ್ಕೊಂಡಿದ್ದಾರೆ ಅಂತ ಗೊತ್ತಾಗಿದ್ದು ಇರಾನ್ ಈಗ ಮುಗಿಬಿದ್ದಿದೆ. ಪಾಕಿಸ್ತಾನ ಮುಗಿಸ್ತೀವಿ ಅಂತ ಆಕ್ರೋಶವನ್ನು ಹೊರಹಾಕಿರೋದು ಈ ಯುದ್ಧ ಶುರು ಆದಮೇಲೆ ಫಸ್ಟ್ ಅಟ್ಯಾಕ್ ಈಗ ಪಾಕ್ ಇರಾನ್ ಗಡಿಯಲ್ಲಿ ನಡೆದಿದೆ. ಇನ್ನು ಅಮೆರಿಕ ಈಗ ಏನು ಮಾಡ್ತಾ ಇದೆ, ಹಾರ್ಮೋಸಲ್ಲಿ ನ್ಯೂಕ್ಲಿಯರ್ ಶಿಪ್ ತಲುಪಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇರೋದು. ಅಂದರೆ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಹಡಗನ್ನು ತಂದು ನಿಲ್ಲಿಸಿದೆ ಅಮೆರಿಕ ಅಂತ ಹೇಳಲಾಗ್ತಿದೆ. ಎಲ್ಲ ಮಿಸೈಲ್ ಖಾಲಿ ಆಗ್ತಿದೆ. ಅಮೆರಿಕ ಟೆನ್ಷನ್ ಆಗಿದೆ. ಈಗ ಕದನ ವಿರಾಮ ವಿಸ್ತರಣೆ ಮಾಡಿದ್ರಿಂದ ಇದು ಒಂದು ಕಾರಣನೇ. 7 ವಾರಗಳಿಂದ ಯುದ್ಧ ನಡೀತಾನೇ ಇದೆ. ಕ್ಷಿಪಣಿ, ವಾಯುರಕ್ಷಣಾ ವಿಮಾನಗಳು, ಹೆಲಿಕಾಪ್ಟರ್ಗಳು, ಎಲ್ಲ ಯುದ್ಧ ಸಾಮಗ್ರಿಗಳೆಲ್ಲ ಅರ್ಧಕ್ಕರ್ಧ ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಈಗ ಒಂದೋ ಸುಮ್ಮನಾಗಬೇಕು ಇರಾನು, ಇಲ್ಲಾಂದರೆ ಮುಗಿಸೇ ಬಿಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿದೆ. ಸೊ ಅದು ಸುಲಭ ಅಲ್ಲ. ಅಣು ಬಾಂಬ್ ಹಾಕೋದೇನು ಸಣ್ಣ ವಿಷಯ ಅಲ್ಲ. ಆದರೆ ಇರಾನ್ಗೆ ನಾವು ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ತೀವಿ ಅಂತ ಹೆದರಿಸೋ ರೀತಿಯಲ್ಲಿ ಅಮೆರಿಕ ಎಂಟ್ರಿ ಕೊಟ್ಟಿದೆ ಈಗ ನ್ಯೂಕ್ಲಿಯರ್ ಶಿಪ್ ಸಮೇತ. ಈಗೇನು ಅಮೆರಿಕಾಗೆ ಸೆಡ್ ಹೊಡೆದಿದೆ ಇರಾನು. ಇದ್ಯಾವ ಸೀಮೆ ಕದನ ವಿರಾಮ, ಮಾತುಕತೆನೇ ಆಗದೆ, ಸಂಧಾನನೇ ಆಗದೆ, ನೀವು ಮತ್ತಷ್ಟು ದಾಳಿ ಮಾಡೋದಕ್ಕೆ ತಗೊಂಡಿರೋದು ಟೈಮ್ ಇದು ನಮಗೆ ಕೊಟ್ಟಿರೋದಲ್ಲ ಅಂತೆಲ್ಲ ಮುಗಿಬಿದ್ದಿದೆ. ಹಾಗಾಗಿ ನಾವು ಸುಮ್ಮನಿರೋ ಮಾತೇ ಇಲ್ಲ ಅಂತ. ಹಾಗೆ ಹಾರ್ಮೋಸ್ ಬ್ಲಾಕೇಡ್ ಇರಾನ್ಗೆ ಮಾಡಿರುವಂತಹ ನಿರ್ಬಂಧವನ್ನು ತೆಗೆಯೋ ತನಕ ಅದು ಯುದ್ಧ ಅಂತಲೇ ನಾವು ಪರಿಗಣಿಸ್ತೀವಿ. ಅಲ್ಲಿ ತನಕ ನಮ್ಮ ದಾಳಿ ಮುಂದುವರಿಯುತ್ತೆ ಅಂತ ಇರಾನ್ ಘೋಷಣೆ ಮಾಡಿದೆ. ಮತ್ತು ಎಲ್ಲ ವಿವಿಧ ರಾಷ್ಟ್ರಗಳ ಹಡಗುಗಳನ್ನು, ಭಾರತಕ್ಕೂ ಕೂಡ ಸಮಸ್ಯೆ ಆಗಿದೆ, ಎಲ್ಲ ರಾಷ್ಟ್ರಗಳದ್ದನ್ನು ತಡೀತಾ ಇದೆ. ಈಗ ಮತ್ತೆ ಇರಾನ್ ಯಾವ ದೇಶ ಕೂಡ ಮುಕ್ತವಾಗಿ ಓಡಾಡೋಕ್ಕೆ ಬಿಡಲ್ಲ.
ಅಂತ ಎಲ್ಲ ಹಡಗುಗಳನ್ನು ತಡೆದು ನಿಲ್ಲಿಸ್ತಿರೋದು ಮತ್ತು ಗನ್ ಬೋಟ್ಗಳಿಂದ ಅಟ್ಯಾಕ್ಗಳಾಗ್ತಿವೆ. ವಿಡಿಯೋ ಕೂಡ ರಿಲೀಸ್ ಆಗಿದೆ. ಮಾಸ್ಕ್ ಹಾಕ್ಕೊಂಡಿರುವಂತಹ ಮಿಲಿಟ್ರಿ ಪಡೆಗಳು, ಇರಾನ್ನ ಪಡೆಗಳು ಯಾವ ರೀತಿ ಹಡಗುಗಳನ್ನು ಸೀಸ್ ಮಾಡ್ಕೊಳ್ತಿದೆ ಅಂತ. ಸೊ ಜಗತ್ತಿಗೆ ಮತ್ತೆ ತೈಲ ಸಂಚಕಾರ ತಂದಿಡ್ತೀನಿ, ಟ್ರಂಪ್ ಬಗ್ಗೋ ತನಕ, ನಮ್ಮ ಕಂಡೀಷನ್ಗಳಿಗೆ ಉತ್ತರಿಸೋ ತನಕ ನಮ್ಮ ಹಿಡಿತ ಹಾರ್ಮೋಸಲ್ಲಿ ಮುಂದುವರಿಯತ್ತೆ. ಮತ್ತು ನಮಗೆ ದಾರಿ ಕ್ಲಿಯರ್ ಮಾಡ್ತಿಲ್ಲ, ನೀವು ಇನ್ನೊಂದು ಕಡೆ ಹೋಗಿ ಬ್ಲಾಕೇಡ್ ಮಾಡಿಟ್ಟಿದ್ದೀರಿ, ನಮಗಲ್ಲಿ ಕ್ಲಿಯರ್ ಆಗೋ ತನಕ ಇನ್ಯಾರೂ ಕೂಡ ಓಡಾಡ್ದಂಗೆ ಮಾಡ್ತೀವಿ ಅಂತ ಈಗ ಎಲ್ಲ ರಾಷ್ಟ್ರಗಳಿಗೂ ಮತ್ತೆ ತೊಂದರೆ ಕೊಡೋಕೆ ಶುರು ಮಾಡಿದೆ. ಸೊ ಒನ್ಸ್ ಅಗೇನ್ ಅಮೆರಿಕ ಇಲ್ಲಿ ಯುದ್ಧವನ್ನು ಪೂರ್ತಿಯಾಗಿ ನಿಲ್ಲಿಸೋದಕ್ಕೆ ಬಯಸಿದ್ರೆ ಇಷ್ಟೊತ್ತಿಗೆ ಮಾಡಬಹುದಿತ್ತು. ಮತ್ತೆ ಕಳ್ಳಾಟ, ಬೇರೆ ಬೇರೆ ಕುತಂತ್ರಗಳು ಅಡಗಿರೋದ್ರಿಂದ ಇರಾನ್ ಕೂಡ ಇಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ಯಾವಾಗ ಹೊಡೆಯುತ್ತೆ ಅಮೆರಿಕ ಅನ್ನುವ ಭಯದಲ್ಲಿಯೇ ನಲುಗಿದೆ ಮತ್ತು ರಿಟಾಲಿಯೇಷನ್ ಮುಂದುವರಿಸ್ತಾ ಇದೆ. ಅಮೆರಿಕದ ಪರಿಸ್ಥಿತಿ ಏನು, ಈಗಾಗಲೇ ರಿಪೋರ್ಟ್ ಮಾಡಿದ್ವಿ. ಅಮೆರಿಕ ನಿರ್ಬಂಧ ಹಾಕಿದೆಯಲ್ಲ, ಅದರ ನಡುವೆಯೂ 34 ಹಡಗುಗಳು ಪಾಸ್ ಆಗಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮೋಸ್ ಮೇಲೆ ಏಪ್ರಿಲ್ 13ರಿಂದ ಇರಾನ್ನ ಹಡಗುಗಳಿಗೆ ಎಲ್ಲದಕ್ಕೂ ಹೋಗೋದಕ್ಕೂ ಬರೋದಕ್ಕೆ ನಿರ್ಬಂಧ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಇರಾನ್ಗೆ ಸಂಪರ್ಕ ಹೊಂದಿರುವ, ಅಂದರೆ ಇರಾನ್ಗೆ ಸಂಬಂಧಪಟ್ಟ ಅಲ್ಲಿಂದ ಹೋಗುವ ಅಥವಾ ಅಲ್ಲಿಗೆ ಹೋಗುವಂತಹ 34 ಹಡಗುಗಳು ನಿನ್ನೆ ತನಕ ಪಾಸ್ ಆಗಿರೋದು ಫಿನಾನ್ಷಿಯಲ್ ಟೈಮ್ಸ್ ಕೂಡ ವರದಿ ಮಾಡಿದೆ. ದಿಗ್ಬಂಧನದ ಮೂಲಕ ಇರಾನ್ಗೆ ಆರ್ಥಿಕ ಹೊಡೆತ ಕೊಡ್ತೀನಿ ಅಂತ ಅಮೆರಿಕ ಹೇಳಿತ್ತು. ದಿನಕ್ಕೆ 1000 ಕೋಟಿ ಕಳ್ಕೊಳ್ಳುತ್ತೆ ಇರಾನ್ ಅಂತೆಲ್ಲ ಘೋಷಣೆ ಮಾಡಿತ್ತು. ಆದರೆ 34 ಹಡಗುಗಳು ಅಮೆರಿಕದ ನೇವಿಯನ್ನು ಕಣ್ತಪ್ಪಿಸಿಯೋ ಹಿಮ್ಮೆಟ್ಟಿಸಿಯೋ ಹೆಂಗಾದರೂ ಸರಿ ಪಾಸಾಗಿ ಹೋಗಿದೆ. ಅಂದರೆ ಅಮೆರಿಕಕ್ಕೆ ಮತ್ತೊಂದು ಶೇಮ್ ಇದು, ಜಗತ್ತಿನ ಮುಂದೆ ಅನಾವರಣ ಆಗಿದೆ. ಇದರ ನಡುವೆ ಫ್ರಸ್ಟ್ರೇಷನಲ್ಲಿರೋ ಟ್ರಂಪ್ ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಿರೋದು. ಅಲ್ಲಿ ಅಮೆರಿಕದಲ್ಲಿ ಹುಟ್ಟಿರೋರಿಗೆ ಸಿಟಿಜನ್ಶಿಪ್ ಸಿಗತ್ತಲ್ಲ, ಭಾರತ ಚೀನಾ ವಿರುದ್ಧ ಈ ವಿಚಾರದಲ್ಲಿ ಬರ್ತ್ ರೈಟ್ ಸಂಬಂಧಪಟ್ಟಂತೆ ಅತ್ಯಂತ ಕೀಳು ಭಾಷೆ ಪ್ರಯೋಗ ಮಾಡಿ ಹಳೆ ಪೋಸ್ಟ್ ಎಲ್ಲ ಶೇರ್ ಮಾಡೋ ಮೂಲಕ ಭಾರತವನ್ನು ಕೆಣಕ್ತಾ ಇರೋದು, ಚೀನಾ ವಿರುದ್ಧವೂ ಕುಟುಕ್ತಾ ಇರೋದು, ಇದೆಲ್ಲ ಶುರುವಾಗಿದೆ. The steps that have been announced by Japan. In regard to your second question, we have seen some reports. That is where I leave it. Means that we want to have, we want to give people a chance at life. They have never had a chance at life because the Gaza Strip has been a hellhole for people living there. It's been horrible. Hamas has made it so bad, so dangerous, so unfair to people. And by doing what I'm recommending that we do, it's a very strong recommendation, but it is a strong recommendation. By doing that, we think we're going to bring perhaps great people. ಟ್ರಂಪ್ ಮೈ ಪರಚಿಕೊಂಡು ಪಲ್ಟಿ ಹೊಡೆಯೋ ಮಟ್ಟಿಗೆ ಕನ್ಫ್ಯೂಸ್ ಆಗಿದ್ದಾರೆ, ಕಂಗಾಲಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಇರಾನ್ ಮಾತ್ರ ಅಮೆರಿಕವನ್ನು ನಂಬೋದಕ್ಕೆ ರೆಡಿ ಇಲ್ಲ. ಈಗ ಈ ಎಲ್ಲ ಕಳ್ಳಾಟಕ್ಕೆ ಕಾರಣವಾದ ಕುತಂತ್ರದ ಗೊಂಬೆಯಾಗಿ, ಅಮೆರಿಕದ ಕೈಗೊಂಬೆಯಾಗಿ ಆಡದಂಥ ಪಾಕಿಸ್ತಾನದ ಮೇಲೆ ದಾಳಿ ಶುರು ಮಾಡಿದೆ ಇರಾನ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.